ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನನ್ನಿಂದ ಈ ಕೆಲಸ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಈ ಕೆಲಸ ಮಾಡಲು ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಮಕರ ರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿಯವರ ಆರೋಗ್ಯ, ಪ್ರೀತಿ, ಪ್ರೇಮದ ವಿಚಾರ, ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಲು ಬಯಸುವವರು ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಮೊದಲಿಗೆ ಮಕರ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹ, 6ನೇ ಭಾವದಲ್ಲಿ ಶುಕ್ರ ಹಾಗೂ ಗುರುಗ್ರಹ, ಸಪ್ತಮ ಭಾವದಲ್ಲಿ ಸೂರ್ಯ ಹಾಗೂ ಬುಧ ಗ್ರಹ, ಅಷ್ಟಮದಲ್ಲಿ ಕೇತು, ನವಮ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ಮೊದಲನೇ ಭಾವದಿಂದ ನಿಮ್ಮ ಇಮ್ಯುನಿಟಿ ಪವರ್ ಅನಲೈಸ್ ಮಾಡಬಹುದು. ನಿಮ್ಮ ಮೊದಲನೇ ಭಾವದ ಅಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿದೆ. ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿದೆ. 6ನೇ ಭಾವ ಅಂದರೆ ರೋಗ, ಋಣ, ಶತ್ರುವಿನ ಭಾವ. ಆದ್ದರಿಂದ ಆಗಸ್ಟ್ 21ರವರೆಗೂ ನೀವು ಆಯಿಲಿ ಫುಡ್, ಫ್ರೈಡ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಫ್ಯಾಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರಬಹುದು. ಲಿವರ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಆಗಸ್ಟ್ 21ರವರೆಗೂ ನಿಮಗೆ ಭುಜದಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಈ ರೀತಿ ಆರೋಗ್ಯ ಸಮಸ್ಯೆಗಳು ಕಂಡುಬರುವುದರಿಂದ ಆರೋಗ್ಯದ ಕಡೆ ವಿಶೇಷ ಗಮನವನ್ನು ವಹಿಸಿ ಎಕ್ಸಸೈಸ್ ಮಾಡಿ, ಹೆಲ್ದಿ ಡಯಟ್ ಫಾಲೋ ಮಾಡಿ. ಆಗಸ್ಟ್ 21ರ ನಂತರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ಎರಡನೆಯದಾಗಿ ಮಕರ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಎಂದು ನೋಡೋಣ. ಪ್ರೀತಿ ಪ್ರೇಮದ ವಿಚಾರವನ್ನು ಪಂಚಮ ಭಾವದಿಂದ ನೋಡಬಹುದು. ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿದೆ. ಆಗಸ್ಟ್ 21ರ ನಂತರ ಶುಕ್ರ ಗ್ರಹ ಸಪ್ತಮ ಭಾವವನ್ನು ಪ್ರವೇಶಿಸಲಿದೆ. ಆಗಸ್ಟ್ 21ರವರೆಗೂ ನಿಮ್ಮ ಲವ್ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ವೈಮನಸ್ಸುಗಳು, ಚಿಕ್ಕ ಪುಟ್ಟ ಮಾತುಗಳಿಗೆ ಆರ್ಗ್ಯುಮೆಂಟ್ಸ್ ಆಗಬಹುದು. ಆಗಸ್ಟ್ 21ರ ನಂತರ ನಿಮ್ಮ ತಲೆಯಲ್ಲಿ ಇರುವಂತಹ ಅನುಮಾನಗಳಿಗೆ ಉತ್ತರ ಸಿಗುವುದರ ಮೂಲಕ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಸುಮಧುರ ಬಾಂಧವ್ಯ ಮೂಡಲಿದೆ. ಆಗಸ್ಟ್ ತಿಂಗಳಲ್ಲಿ ಯಾವುದೇ ರೀತಿಯ ಲೋನ್ಗಳನ್ನು ತೆಗೆದುಕೊಳ್ಳಬೇಡಿ, ಯಾರಿಗೂ ಸಾಲವನ್ನು ಕೊಡಬೇಡಿ, ಯಾರಿಂದಲೂ ಸಾಲಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮಕರ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಓವರ್ ಥಿಂಕ್ ಮಾಡುವುದರ ಬದಲು ಸೂಪರ್ ಥಿಂಕ್ ಮಾಡಬೇಕು. ಆಗಸ್ಟ್ ತಿಂಗಳಲ್ಲಿಯೇ ಏಕೆ ಅಂತ ಪ್ರಶ್ನೆ ಬರಬಹುದು ನಿಮ್ಮಲ್ಲಿ. ನಿಮ್ಮ ರಾಶಿಯ ಆಪೋಸಿಟ್ ಅಂದರೆ ಸಪ್ತಮ ರಾಶಿ ಚಂದ್ರನ ರಾಶಿ, ಅದು ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದೆ. ಆಗಸ್ಟ್ 17ರವರೆಗೂ ಸೂರ್ಯಗ್ರಹ ನಿಮ್ಮ ಸಪ್ತಮದಲ್ಲಿ ಸ್ಥಿತವಾಗಿದ್ದು 17ರ ನಂತರ ಸೂರ್ಯ ತನ್ನ ಸ್ವಂತ ರಾಶಿಯಾದಂತಹ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತದೆ. ನಮ್ಮ ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ನಾವು ಯೋಚಿಸುವಂತಹ ರೀತಿಯನ್ನು ಚಂದ್ರನಿಂದ ಕಂಡುಹಿಡಿಯಬಹುದು. ಚಂದ್ರಗ್ರಹ ನಿಮಗೆ ನೆಗೆಟಿವ್ ಥಿಂಕ್, ಓವರ್ ಥಿಂಕ್ ಎಲ್ಲವನ್ನ ಕೊಡುವುದು. ಚಂದ್ರನ ರಾಶಿಯಲ್ಲಿ ಆತ್ಮಕಾರಕ ಗ್ರಹ ಸೂರ್ಯಗ್ರಹ, ಬುದ್ಧಿಕಾರಕ ಗ್ರಹ ಬುಧ ಗ್ರಹ ಸ್ಥಿತವಾಗಿರುವುದರಿಂದ ನೀವು ಆಗಸ್ಟ್ ತಿಂಗಳಲ್ಲಿ ಓವರ್ ಥಿಂಕ್ ಮಾಡುವುದನ್ನು ಬಿಟ್ಟು ಸೂಪರ್ ಹಾಗೂ ಸ್ಮಾರ್ಟ್ ಥಿಂಕ್ ಮಾಡಲು ಪ್ರಾರಂಭಿಸಬೇಕು. ಆಗ ನಿಮ್ಮ ಕೆರಿಯರ್ ಲೈಫ್, ಫೈನಾನ್ಷಿಯಲ್ ಕಂಡೀಷನಲ್ಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಕಾಣುತ್ತೀರಾ. ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ಮಕರ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದ ವಿಚಾರವಾಗಿ ಬೇರೆ ಕಡೆ ಸ್ಕೂಲ್ ಚೇಂಜ್ ಮಾಡಬೇಕು ಅಥವಾ ಕಾಲೇಜನ್ನು ಚೇಂಜ್ ಮಾಡಬೇಕು ಅಂದುಕೊಂಡಿದ್ದರೆ, ಬೇರೆ ಕೋರ್ಸ್ಗೆ ಜಾಯಿನ್ ಆಗಬೇಕು, ಇನ್ನು ಹೆಚ್ಚಿನ ಕೋರ್ಸನ್ನು ಕಲಿತು ಅಪ್ಡೇಟ್ ಆಗಬೇಕು ಅಂದುಕೊಂಡಿದ್ದರೆ ಆಗಸ್ಟ್ ತಿಂಗಳು ಬೆಸ್ಟ್ ತಿಂಗಳು. ಚೇಂಜ್ ಮಾಡಬಹುದು. ಮಿಡ್ ಆಗಸ್ಟ್ ನಂತರ ರಿಸರ್ಚ್ ಫೀಲ್ಡಲ್ಲಿ ಇರುವಂತಹ ಕಾಲೇಜ್ ಸ್ಟೂಡೆಂಟ್ಸ್ಗೆ ಗುಡ್ ಟೈಮ್. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಫೋಕಸ್ ಮಾಡುತ್ತೀರಾ, ಡೀಪಾಗಿ ಸ್ಟಡಿ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ಮಕರ ರಾಶಿಯವರ ವೈವಾಹಿಕ ಜೀವನ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಎಂದು ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹ ಆಗಿರುವುದರಿಂದ ನಿಮ್ಮ ಲೈಫ್ ಪಾರ್ಟ್ನರ್
ತುಂಬ ಮೂಡಿ ಸ್ವಭಾವದವರಾಗಿರ್ತಾರೆ. 15 ದಿನ ನಿಮ್ಮ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಇನ್ನು ಉಳಿದ 15 ದಿನ ಕೋಪಿಸಿಕೊಳ್ಳುವುದು, ಚಿಕ್ಕ ಪುಟ್ಟ ಮಾತಿಗೆ ರೇಗಾಡುವುದು ಹೀಗೆ ಇರ್ತಾರೆ. ನಿಮಗೆ ನಿಮ್ಮ ಜೀವನ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿರುತ್ತದೆ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಸಪೋರ್ಟ್ ಮಾಡುತ್ತಾರೆ, ಆದರೆ ಸ್ವಲ್ಪ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಅವರ ನಿರ್ಧಾರಗಳನ್ನು ನಿಮ್ಮ ಮೇಲೆ ಏರಲು ಪ್ರಯತ್ನ ಪಡ್ತಾರೆ. ಆಗಸ್ಟ್ 17ರ ನಂತರ ನಿಮ್ಮ ಲೈಫ್ ಪಾರ್ಟ್ನರ್ ಸೈಲೆಂಟ್ ಆಗ್ತಾರೆ. ವೈವಾಹಿಕ ಜೀವನ ಆಗಸ್ಟ್ ತಿಂಗಳಲ್ಲಿ 70-80% ಚೆನ್ನಾಗಿರಲಿದೆ. ಮಕರ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ನವಮಾಧಿಪತಿ ಬುಧ ಗ್ರಹ ನಿಮ್ಮ ಕೇಂದ್ರ ಸ್ಥಾನವಾದ ಸಪ್ತಮ ಭಾವದಲ್ಲಿದೆ. ನಿಮ್ಮ ಭಾಗ್ಯಾಧಿಪತಿ ಬುಧ ಗ್ರಹ ಸೂರ್ಯ ಗ್ರಹದ ಜೊತೆ ಸ್ಥಿತವಾಗಿದೆ. ಸೂರ್ಯ ಹಾಗೂ ಬುಧ ಗ್ರಹ ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸ್ಥಿತವಾಗಿರುವುದನ್ನು ಬುಧಾದಿತ್ಯ ಯೋಗ ಎಂದು ಕರೆಯಬಹುದು. ಆಗಸ್ಟ್ ತಿಂಗಳಲ್ಲಿ ನೀವು ಬಿಸ್ನೆಸ್ ಮಾಡುತ್ತಿದ್ದರೆ ಆ ಬಿಸ್ನೆಸ್ಸಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಹೇಗೆ ಲಾಭ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ಆಗಸ್ಟ್ ತಿಂಗಳಲ್ಲಿ ಮಾರ್ಕೆಟಿಂಗ್, ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಮಾಡಬಹುದು. ಆದರೆ ಆಗಸ್ಟ್ 21ರ ನಂತರ ನಿಮಗೆ ಒಳ್ಳೆ ರಿಟರ್ನ್ಸ್ ಹಾಗೂ ಲಾಭವನ್ನು ನೋಡಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು. ಆಗಸ್ಟ್ 21ರ ನಂತರ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಉತ್ತಮ ಲಾಭವಾಗಲಿದೆ. ನಿಮ್ಮ ದಶಮಾಧಿಪತಿ ಶುಕ್ರ ಗ್ರಹ 6ನೇ ಭಾವದಲ್ಲಿರುವುದರಿಂದ ಆಗಸ್ಟ್ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಒತ್ತಡಗಳು, ಸ್ಟ್ರೆಸ್ ಹಾಗೂ ಟೆನ್ಷನ್ ಹೆಚ್ಚಾಗಿರುತ್ತದೆ. ಜವಾಬ್ದಾರಿಗಳು ಹೆಚ್ಚಾಗಿರುತ್ತದೆ. ಮಿಡ್ ಆಗಸ್ಟ್ ನಂತರ ಕೆಲಸದಲ್ಲಿ ಒತ್ತಡಗಳು, ಜವಾಬ್ದಾರಿಗಳು ಕ್ರಮೇಣವಾಗಿ ಕಡಿಮೆಯಾಗಿ ರಿಲ್ಯಾಕ್ಸ್ ಫೀಲ್ ಆಗ್ತೀರಾ. ಆಗಸ್ಟ್ 21ರ ನಂತರ ಕೆಲಸಕ್ಕಾಗಿ ಹುಡುಕಾಟ ಮಾಡುತ್ತಿದ್ದರೆ ಜಾಬ್ ಸಿಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಜಾಬ್ಗೆ ಸಂಬಂಧಿಸಿದ ಹಾಗೆ ಟ್ರಾವೆಲ್ಗಳನ್ನು ಮಾಡುತ್ತೀರಾ ಈ ಆಗಸ್ಟ್ ತಿಂಗಳಲ್ಲಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.